ಏನ ಫೋಟೋ ತಿರಿ ಕೇಳಂಗೆ ಆಯ್ ತಿರಿ ಕ್ಯಾ ಬಂದ್ ತಗೊಂಡ್ಬೇಕು ಮದುವೆ ಶಾಪಿಂಗ್ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಾಯ್ತು. ಡೇ 3 ಮದುವೆ ಶಾಪಿಂಗ್ ಅಂತ. ಸೊ ಇವತ್ತು ಮಲ್ಲೇಶ್ವರಂ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅಂದ್ರೆ ನೆನ್ನೆ 2 ದಿನ ಚಿಕ್ಕಪೇಟೆ ಸುತ್ತಡಿ ಅಲ್ಲಿ ಅಂಗಡಿಯವರು ನಮ್ಮನ್ನ ನೋಡಿ ಬೇಜಾರಾಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಬೇರೆ ಥಿಂಗ್ಸ್ ಗಳನ್ನ ತಗೊಳ್ಬೇಕು. ಹಂಗಾಗಿ ಇವತ್ತು ಮಲ್ಲೇಶ್ವರಂ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಅಲ್ಲೋಡಲ್ಲಿ ನಾವೀಗ ಉಸ್ಕೂರ್ ಗೇಟ್ ಅಲ್ಲಿ ಇರೋದು, ಅಂದ್ರೆ ಎಲೆಕ್ಟ್ರಾಸಿಟಿ ನಿಯರ್. ಫಸ್ಟ್ ಟೈಮ್ ನಾನು ಇಲ್ಲಿ ಬೆಂಗಳೂರಲ್ಲಿ ಇರುವಾಗ, ಎಲೆಕ್ಟ್ರಾನ್ ಸಿಟಿಲಿ ಇರುವಾಗ ಅಷ್ಟು ವರ್ಷ ಇದ್ರು, ಅಂದ್ರೆ ನಾನಿರೋ ಟೈಮಲ್ಲಿ ಮೆಟ್ರೋ ಇನ್ನ ಆಗ್ತಾ ಇತ್ತು ಅಷ್ಟೇನೆ, ಮೆಟ್ರೋ ಇರ್ಲಿಲ್ಲ. ಈ ಕಡೆ ಲೈನು ಅಂದ್ರೆ ಎಲ್ಲೋ ಲೈನ್ ಮೆಟ್ರೋ ಆದ್ಮೇಲೆ ಫಸ್ಟ್ ಟೈಮ್ ಇಲ್ಲಿಂದ ನಾನು ಮೆಟ್ರೋಗೆ ಹೋಗ್ತಾ ಇರೋದು. ಸೊ ಖುಷಿ ಆಗ್ತೈತೆ, ಎಲ್ಲ ಕಡೆನೂ ಮೆಟ್ರೋ ಬಂದಿರೋದು. ಚಾರ್ಜುನು ಹಂಗೆ ಐತೆ, ಸಿಕ್ಕಾಪಟ್ಟೆ ಚಾರ್ಜ್. ಬಟ್ ಏನಂದ್ರೆ ಟೈಮ್ ಸೇವ್ ಆಗುತ್ತೆ ಅನ್ನೋದೊಂದು. ಮತ್ತೆ ಇವ್ರದ್ದು ಫಸ್ಟ್ ಟೈಮ್ ಮೆಟ್ರೋ ಏನೋ ನಿರೀಕ್ಷೆ, ನಮ್ಮ ನೀರು ನಮ್ಮ ಅಕ್ಕ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾನು ಎಲ್ಲೋ ಲೈನಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ನಮ್ಮ ಜೊತೆ ಇನ್ನೊಬ್ರು ಯಾರಿದ್ದಾರೆ ಅಂದ್ರೆ ಆಸ್ ಯೂಶುವಲ್ ನಮ್ಮ ರಾಜಿ ಇದ್ದಾಳೆ. ಅವಳು ಎಲ್ಲೋ ಲೈನಲ್ಲಿ ಆಲ್ರೆಡಿ ಅವಳು ಇಲ್ಲೇ ಇರೋದ್ರಿಂದ ಒನ್ ಟೈಮ್ ಹೋಗಿದ್ದಾಳೆ ಓಪನ್ ಆದಾಗಿಂದ. ನಾನು ಓಪನ್ ಆದಾಗಿಂದ ಇದೇ ಫಸ್ಟ್ ಟೈಮ್. ನಿನ್ನೆ ಎಲ್ಲ ಏನು ಬರ್ಲಿಲ್ಲ. ಇವತ್ತು ಹೋಗ್ತಾ ಇದೀವಿ. ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವ್ ಎದ್ದು ಬೆಳಗ್ಗೆ ಅದು ಇದು ಮಾಡ್ಕೊಂಡು ರೆಡಿ ಆಗೋಷ್ಟ್ರಲ್ಲಿ ಮಧ್ಯಾಹ್ನ ಆಗೋಯ್ತು. ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಮೆಟ್ರೋನೇ ಮಾಡಿದ್ವಿ. ಏನು 9 ನಿಮಿಷಗಳ ಐತೆ ಅನ್ಸುತ್ತೆ ಬರಕ್ಕೆ. ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಆಯ್ತಾ. ಸೊ ಇವತ್ತು ನಾವು ಹೋಗ್ತಾ ಇರೋದು ಮಲ್ಲೇಶ್ವರಂ ಕಡೆ. ನಮಗೂ ಚಿಕ್ಕಪೇಟೆಯಲ್ಲಿ 2 ದಿನ ಶಾಪಿಂಗ್ ಮಾಡಿ ಸಾಕಾಯಿತು. ಸೊ ಏನಾದರೂ ಸ್ವಲ್ಪ ಬೇರೆ ಚೇಂಜಸ್ ಏನಾದರೂ ನೋಡೋಣ, ಅಲ್ಲಿ ಮಲ್ಲೇಶ್ವರಮಲ್ಲೂ ನೋಡೋಣ, ಏನಾದರೂ ಇನ್ನೂ ಬೇರೆ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಹೊರಟು ಕೂತ್ಕೊಂಡು ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮೆಟ್ರೋ ಸ್ಟೇಷನಲ್ಲಿ. ಅದಕ್ಕೂ ಮುಂಚೆ ಅಂದರೆ ಚಿಕ್ಕಪೇಟೆಯಲ್ಲಿ ಡೇ 1 ಶಾಪಿಂಗ್, ಡೇ 2 ಶಾಪಿಂಗ್ ಎಲ್ಲನೂ ನೋಡಿದ್ದೀರಾ. ಡೇ 1 ಶಾಪಿಂಗಲ್ಲಿ ನಾವು ಮುಹೂರ್ತಮ್ ಔಟ್ಫಿಟ್ ಎಲ್ಲನೂ ತೊಗೊಂಡು ಬಂದಿದ್ದೀವಿ. ಡೇ 2 ಅಲ್ಲಿ ರಿಸೆಪ್ಷನ್ ಔಟ್ಫಿಟ್ಟು ಅದು ಇದು ಏನು ಬೇಕೋ ಅದು ಸಿಂಪಲಾಗಿ ಏನು ಬೇಕೋ ನೋಡಿ, ಏನೇನು ಸಿಗುತ್ತೆ ನೋಡಿ ನಮ್ಗೆ ಇಷ್ಟ ಆಗೋದು ಅದನ್ನೆಲ್ಲನೂ ತೊಗೊಂಡು ಬಂದಿದ್ದೀವಿ. ಇವತ್ತು ನಾವು ಮಲ್ಲೇಶ್ವರಂಗೆ ಏನಕ್ಕೆ ಹೋಗೋಣ ಅಂತಂದರೆ ಆ್ಯಕ್ಸಸರೀಸ್ ಆಗಿರ್ಬೋದು, ಮತ್ತು ನನಗೆ ಬಟ್ಟೆ ಆಗಿರ್ಬೋದು, ರಿಸೆಪ್ಷನ್ಗೆ ಏನಕ್ಕಾದರೂ ಔಟ್ಫಿಟ್ ಸಿಗುತ್ತಾ ಅಂತ ನೋಡೋಣ ಅಂದ್ಕೊಂಡು ಇಲ್ಲಿಗೆ ಮಲ್ಲೇಶ್ವರಂಗೆ ಬಂದ್ವಿ. ಅಂದರೆ ಪರ್ಟಿಕ್ಯುಲರ್ ಇಂಥದ್ದೇ ಅಂತ ಇಲ್ಲ, ಯಾರಿಗಾದರೂ ಏನಾದರೂ ಬೇಕು, ನಮ್ಮ ಅಕ್ಕಂಗಾದರೂ ಆಗಿರ್ಬೋದು, ನನಗಾದರೂ ಆಗಿರ್ಬೋದು. ರಾಜೇಶ್ವರಿ ಇನ್ನೇನು ಅವಳ್ದು ಆಲ್ರೆಡಿ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ಲು. ಸೊ ಹಾಗಾಗಿ ಅಲ್ಲಿ ಎಲ್ಲನೂ ಮುಗೀತು, ಚಿಕ್ಕಪೇಟೆಯಲ್ಲಿ ಎಲ್ಲನೂ ತೊಗೊಂಡಿದ್ದಾಯಿತು. ಇಲ್ಲಿ ಏನಾದರೂ ಇನ್ನೂ ಬ್ಯಾಂಗಲ್ಸು ಸೆಟ್ ಎಲ್ಲ ಬೇಕಿತ್ತು ನಮಗೆ. ಅಲ್ಲಿ ಏನಂದರೆ ಒಂದು ಸೆಟ್ ತೊಗೊಂಡಿದ್ವಿ ಚಿಕ್ಕಪೇಟೆಯಲ್ಲಿ, ಬ್ಯಾಂಗಲ್ಸ್ ತೊಗೊಂಡಿದ್ವಿ. ಬಿಟ್ಟರೆ ಇನ್ನೂ ಸೆಟ್ಗಳೆಲ್ಲ ಬೇಕಿತ್ತು ನಮಗೆ. ಅಂದರೆ ಮಲ್ಲೇಶ್ವರಮಲ್ಲಿ ಚೆನ್ನಾಗಿ ಅಫೋರ್ಡಬಲಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೇನೋ. ಇಲ್ಲಿ ಬಿಟ್ಟು ಚಿಕ್ಕಪೇಟೆಯಲ್ಲಿ ಏನಿರುತ್ತೋ ಅದನ್ನು ಬಿಟ್ಟು ಬೇರೆ ಏನಾದರೂ ಇಲ್ಲಿ ಇರುತ್ತಾ ಅಂದರೆ ಡ್ರೆಸ್ಸಸ್ಸು ಏನಾದರೂ ನೋಡ್ಕೊಂಡು ಹೋಗೋಣ ಅಂತ. ಇನ್ನೂ ಸ್ಲಿಪ್ಪರ್ಸ್ಗಳು ಬೇಕಿತ್ತು, ಇದೆಲ್ಲ ಏನೇನೋ ಬೇಕಿತ್ತಲ್ವ. ಹಾಗಾಗಿ ಇಲ್ಲೊಂದು ಟೈಮ್ ನೋಡ್ಕೊಂಡು ಹೋಗೋಣ ಮಲ್ಲೇಶ್ವರಮಲ್ಲಿ. ಒಂದೇ ಕಡೆ ಹೋಗೋದು ಏನಕ್ಕೆ ಅಂದ್ಕೊಂಡು ಸೊ ಹೆಂಗಿದ್ರು ಅವರಿಬ್ರದ್ದು ಶಾಪಿಂಗ್ ಅಂತೂ ಕಂಪ್ಲೀಟ್ ಆಗಿತ್ತಲ್ವ. ಹಾಗಾಗಿ ಇಲ್ಲಿ ನನಗೇನಾದರೂ ಸಿಗ್ಬೋದಾ ವೆರೈಟಿಯಾಗಿ ಅಂದ್ಕೊಂಡು ನೋಡಿಕೊಂಡು ಫೈನಲಾಗಿ ಮಲ್ಲೇಶ್ವರಂಗೆ ಬಂದ್ವಿ. ಮಲ್ಲೇಶ್ವರಂಗೆ ಬಂದು ಇನ್ನೇನು ಹೋಗ್ತಾ ಎಲ್ಲೇ ಹೋದ್ರೂ ಸ್ಟಾರ್ಟಿಂಗಲ್ಲಿ ನೋಡ್ತಾನೆ ಇರ್ತೀವಿ. ಮದುವೆ ಶಾಪಿಂಗ್ ಅಂತ ಬಂದ್ರೂ ನಾವು ಸ್ಟಾರ್ಟ್ ಮಾಡೋದೇ ಈ ಪ್ಯಾಂಟು, ಟೀ ಶರ್ಟು, ಅದು ಇದು ಚಿಕ್ಕದು ಪುಟ್ಟದು ಎಲ್ಲನೂ ಏನು ರೋಡಲ್ಲಿ ಏನೇನು ಸಿಗುತ್ತೆ ನೋಡಿ, ಎಲ್ಲ ಎಷ್ಟು ಬೆಲೆ, ಚೆನ್ನಾಗಿದೆಯಾ, ನಮ್ಗೆ ಬೇಕಾ, ತಗೊಳ್ಳ ಅಂದ್ಕೊಂಡೇ ನೋಡ್ಕೊಂಡು ಹೋಗ್ತೀವಿ. ಸ್ಟಾರ್ಟಿಂಗಿಂದನೂ ಅದನ್ನೇ ಮಾಡ್ತೀವಿ. ಈ ಥರ ಒಂದು ಶಾಪಿಂಗ್ ಸ್ಟ್ರೀಟ್ಗೆ ಹೋದ್ಮೇಲೆ ಎಲ್ಲರೂ ಪ್ರತಿಯೊಬ್ಬರು ಇದನ್ನೇ ಕೆಲಸನೇ ಮಾಡೋದು ಅಲ್ವಾ. ಸೊ ಹಾಗಾಗಿ ನಾವು ಅದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಮಲ್ಲೇಶ್ವರಮಲ್ಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮಲ್ಲೇಶ್ವರಂ ಅಂದ ತಕ್ಷಣ ಆ ಒಂದು ಫ್ಲೇವರ್, ಆ ಒಂದು ಘಮ ಏನಿರುತ್ತೆ ನೋಡಿ, ಆ ಒಂದು ಅದೇ ನೆನಪಾಗುತ್ತೆ ನನಗೆ. ಸಿಕ್ಕಾಪಟ್ಟೆ ಅರೋಮಾ ಏನಿರುತ್ತೆ ನೋಡಿ, ಅದು ಒಂಥರ ಗಂಧ, ಆ ಹೂವು, ಮಲ್ಲಿಗೆ ಹೂವು, ಈ ಥರ ಒಂದು ಅರೋಮನೆ ಬರುತ್ತೆ. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ, ಎಲ್ಲದಕ್ಕಿಂತ ಜಾಸ್ತಿ ಅದೇ ಇಷ್ಟ ಆಗುತ್ತೆ ಅಲ್ಲಿ. ಸೊ ಹಿಂಗೆ ಫೈನಲಿಗೆ ಬಂದ್ವಲ್ಲ, ಹಂಗೆ ಮಕ್ಕಳಿಗೆ ಅಂದರೆ ನಿಶ್ಚಿತಾಗೆ ನಿರೀಕ್ಷೆ
ಹಾಗೆ ಸ್ಲಿಪ್ಪರ್ಸ್ ಕೂಡ ಬೇಕಿತ್ತಲ್ವ. ಇಲ್ಲಿ ಏನಾದರೂ ಚೆನ್ನಾಗಿರೋದಿದ್ದರೆ ನೋಡೋಣ ಅಂದ್ಕೊಂಡು ಹಿಂಗೇನು ಹೋಗ್ತಾ ರೋಡಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದು ಬಿಟ್ಟು ಬೇರೆ ಏನಾದರೂ ಸಿಗುತ್ತಾ ಅಂತ. ನಮಗೆ ಮೇಯ್ನ್ ಬೇಕಿದ್ದು ಸೆಟ್ಗಳು ನೋಡೋಣ ಅಂತ. ಹಾಗಾಗಿ ರಿಸೆಪ್ಷನ್ಗೆ, ಮುಹೂರ್ತಕ್ಕೆ ಎಲ್ಲದನ್ನೂ ನಾವೇ ಬೈ ಮಾಡಿದ್ರೆ ನಮಗೆ ಇರುತ್ತೆ ಅಲ್ವಾ, ಮುಂದೆ ಕೂಡ ರೀಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಹುಡುಕೊಂಡು ಬಂದಿದ್ದಾಯಿತು. ಬಟ್ ಬಂದ್ವಿ, ಹುಡುಕ್ತಾನೆ ಇದ್ದೀವಿ. ನಮಗೂ ಅಂದರೆ ಎಲ್ಲ ಕಡೆನೂ ರಿಸೆಪ್ಷನ್ ಔಟ್ಫಿಟ್ಗೆಲ್ಲನೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ಅನ್ನಿಸ್ತಾ ಇದೆ. ನಾವು ಸ್ಟೋನ್ದು ಏನು ಬೈ ಮಾಡೋಕ್ಕಾಗಲ್ಲ, ಏಕೆಂದರೆ ಕಡಿಮೆ ಕೊಟ್ಟರೆ ಸ್ಟೋನ್ದೆಲ್ಲ ಹಾಕ್ಕೊಂಡು ಮದುವೆ ಎಲ್ಲ ಮುಗಿಸ್ಕೊಂಡು, ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಕೊಟ್ಟು ಬಿಡ್ಬೋದು. ನಾವು ಸ್ವಂತಕ್ಕೆ ತೊಗೊಳ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಅಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಳ್ಬೇಕಾ, ಇನ್ವೆಸ್ಟ್ ಮಾಡಬೇಕಾ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡೇ ನೋಡ್ತಾ ಇದ್ವಿ. ಅಂದರೆ ಅಷ್ಟು ಇಷ್ಟು ಅಫೋರ್ಡಬಲ್ ಥರ ಅನಿಸಿದ್ರೆ ನಾವು ಏನು ರೆಂಟಿಗೆ ಏನು ಕೊಡ್ತೀವಿ ಅದಕ್ಕೊಂದು ಸ್ವಲ್ಪ ಡಬಲ್ ಅನಿಸಿದ್ರು ಓಕೆ, ಅಷ್ಟು ಪೇ ಮಾಡಿ ತೊಗೊಳ್ಬೋದು. ಅದು ಬಿಟ್ಟು ಸಿಕ್ಕಾಪಟ್ಟೆ ಪ್ರೈಸಿಯಾಗಿರುತ್ತೆ. ಅಂದರೆ ಸ್ಟೋನಿಂದು ಎಕ್ಸ್ಪೆಷಲಿ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನಾವು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹಿಂಗೆ ಹೋಗ್ತಾ ಈಗ ಕುರ್ತಾ ಸೆಟ್ಗಳು ಈ ಥರ ಎಲ್ಲಾದರೂ ಸ್ಟ್ರೀಟ್ ಮಲ್ಲೇಶ್ವರಂ ಅದು ಇದು ಚಿಕ್ಕಪೇಟೆಗೆ ಎಲ್ಲನೂ ಹೋದರೆ ಈ ಥರ ಕುರ್ತಾ ಸೆಟ್ಗಳು ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ನೋಡೋಣ ಕುರ್ತಾ ಸೆಟ್ಗಳನ್ನ ಅಂದ್ಕೊಂಡು ನೋಡ್ತಾ ಇದ್ವಿ. ಕಾಟನ್ ಕುರ್ತಾ ಸೆಟ್ಟು ಎಲ್ಲನೂ ಚೆನ್ನಾಗಿತ್ತು. ಕಡಿಮೆನೂ ಓಕೆ, ಪ್ರೈಸ್ ವೈಸ್ ಅಂಗಡಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ನಮ್ಗೆ ಯಾವ ಥರ ಕ್ಲಾತ್ ಬೇಕು ನೋಡಿ ತೊಗೊಳ್ಬೋದು. ಅದೇ ಥರ ಈಗ ತೊಗೊಳ್ತಾ ಇದ್ದೀನಿ. ನಾನೇನಂದರೆ ಎಲ್ಲಿಗೆ ಹೋಗಲಿ ನನಗೇನಾದರೂ ಇಷ್ಟ ಆದರೆ ನಾನೇನಾದರೂ ನನ್ನದು ಶಾಪಿಂಗ್ ಡೇ ಅಲ್ಲ ಅಂತ ಅಂದರೆ ನಾನೇನಾದರೂ ಅವತ್ತು ಇವತ್ತು ಓಕೆ ನಾನು ಶಾಪಿಂಗ್ ಮಾಡಲ್ಲ ಅಂತ ಹೋಗಿರ್ತೀನಿ ಅಲ್ವಾ, ನಾನೇನು ತೊಗೊಳ್ಳಲ್ಲ ಅಂತ ಹೋಗಿರ್ತೀನಿ ಅಲ್ವಾ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ರೆ ನನ್ನ ಜೊತೆ ರಾಜೇಶ್ವರಿ ಮತ್ತು ನಮ್ಮ ಅಕ್ಕ ಬಂದಿದ್ರಲ್ವ, ಪ್ರತಿದಿನವೂ ಹಂಗೆ ಮಾಡಿದ್ದೀನಿ. ನನಗೇನಾದರೂ ಜಾಸ್ತಿ ಇಷ್ಟ ಆದರೆ ತೊಗೊಳ್ಳಿ ಚೆನ್ನಾಗೈತೆ ತೊಗೊಳ್ಳಿ ಅಂತ ಅವರಿಬ್ಬರು ತೊಗೊಳ್ಳೋ ಬಿಟ್ಟಿಲ್ಲ. ತೊಗೊಳ್ಳೋ ತನಕನೂ ನಾನು ತೊಗೊಳ್ಳಿ ಅಂತ ಹೇಳಿ ಇವತ್ತು ಅಷ್ಟೇ ಕುರ್ತಾ ಸೆಟ್ಗಳು, ಚಿಕನ್ ಕರಿ ಕುರ್ತಾ ಸೆಟ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೈಟ್ ಕಲರು, ವೈಟ್ ಆ್ಯಂಡ್ ಬ್ಲೂ ತುಂಬ ಇಷ್ಟ ಆಯಿತು ನನಗೆ. ಈಗ ರಾಜೇಶ್ವರಿ ಟ್ರಯಲ್ ಮಾಡ್ತಿದ್ದಾಳೆ ನೋಡಿ, ನಾನು ಅದನ್ನು ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಸೈಜ್ ಸುಮ್ಮನೆ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಡ್ರೆಸ್ಸು ಅಂದ್ಕೊಂಡು ಅವಳು ಹಾಕೊಂಡ್ಬಿಡ್ತಾಳೆ. ಯಾರು ಏನಾರು ಅಂದ್ಕೊಳ್ಳಿ ಏನು ಅಂದ್ಕೊಂಡು ಹಾಕೊಂಡು ಸೈಜ್ ನೋಡ್ಕೊಬಿಡ್ತಾಳೆ. ಅಂದರೆ ನಮಗಂದರೆ ಓಕೆ ಆಗುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ, ಸ್ಟಿಚ್ ಮಾಡಿಸ್ಕೊಳ್ಬೋದು. ಬಟ್ ಇವಳಿಗೆ ಏನಾರು ಚಿಕ್ಕದಾಗ್ಬಿಟ್ರೆ ಕಷ್ಟ ಆಗುತ್ತಲ್ವ, ಆಗುತ್ತೋ ಇಲ್ಲೋ ಅಂದ್ಕೊಂಡು ಟ್ರಯಲ್ ಹಂಗೆ ಮೇಲೆ ಹಾಕ್ಕೊಂಡು ನೋಡ್ತಾಯಿದ್ಲು ಅಷ್ಟೇ. ಚಿಕನ್ ಕರಿ ಕುರ್ತಾ ಸೆಟ್ಟು, ಇದು ಕುರ್ತಾ ಸೆಟ್ಟು ತುಂಬಾ ಇಷ್ಟ ಆಯಿತು ನನಗಂತೂ. ಹಾಗಾಗಿ ಅವಳಿಗೆ ತಗೋ ಅಂತ ಹೇಳಿ ನಮ್ಮ ಅಕ್ಕ ಮತ್ತು ನಮ್ಮ ರಾಜೇಶ್ವರಿ ಇಬ್ಬರು ಸೇಮ್ ಕುರ್ತಾ ಸೆಟ್ಗಳನ್ನ ತೊಗೊಂಡ್ರು. ಅಟ್ಲೀಸ್ಟ್ ಅವ್ರ ಹತ್ರನಾದರೂ ಇರಲಿ, ನನಗೆ ಜಾಸ್ತಿ ಇಷ್ಟ ಆಗಿಬಿಡ್ತು, ಅದಕ್ಕಾಗಿ ಹಂಗೆ ಮಾಡಿದೆ. ನೆನ್ನೆನೂ ಅಷ್ಟೇ ಸ್ಯಾರಿ ಅಂಗಡೀಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಬಟ್ ಹಂಗಾಗಿ ಸ್ಯಾರಿ ನಾನೇನು ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಏನಿಲ್ಲ. ಹಂಗೆ ಅಲ್ದಂತೆ ನನಗೇನು ತೊಗೊಳ್ಬೇಕು ಅಂತಲೂ ಹೋಗಿರಲಿಲ್ಲ ಅಲ್ವ, ವೇಸ್ಟ್ ಆಗುತ್ತೆ ಅಂದ್ಕೊಂಡು ತೊಗೊಳ್ಳಿ ಅಟ್ಲೀಸ್ಟ್ ಅವ್ರ ಹತ್ರ ಇದ್ದರೆ ನಾನೊಂದಿನ ಹಾಕ್ಕೊಳ್ಬೋದಲ್ವಾ, ಈ ಥರ ಗಿಮಿಕ್ ಮಾಡಿಕೊಂಡು ತೊಗೊಳ್ಳಿ ಅಂತ ಅವರಿಬ್ರು ತೊಗೊಂಡ್ರು. ಬಟ್ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗಿರೋದನ್ನೇ ನಾನು ಫೋರ್ಸ್ ಮಾಡಿ ತೊಗೊಳ್ಳಿ ಅಂತ ಹೇಳಿದ್ದು. ಈ ಥರ ಇನ್ನೂ ಕುರ್ತಾ ಸೆಟ್ಗಳನ್ನ ನೋಡ್ತಾ ಇದ್ವಿ. ನಮ್ಮ ಅಕ್ಕಗೆ ರಾಜೇಶ್ವರಿಗೆ ಯಾವ್ದಾದ್ರು ಇಷ್ಟ ಆಗುತ್ತಾ ಅಂತ. ನನಗೂ ಕೂಡ ತಗೋ ಅಂದರು. ನಾನೇನು ಬೇಡ ಅಂದ್ಕೊಂಡು ತೊಗೊಳ್ಳಿಲ್ಲ ನಾನು ಯಾವುದೂ. ಅಲ್ಲಿ ಕುರ್ತಾ ಸೆಟ್ಗಳನ್ನ ನಾನು ತೊಗೊಳ್ಳೋಣ ಸಪ್ರೇಟಾಗಿ ಎಲ್ಲ ಶಾಪ್ ಮಾಡೋಣ ಅಂದ್ಕೊಂಡೇ ಬರ್ತಾಯಿದ್ದೀನಿ. ಅದು ಎಲ್ಲಿ ಶಾಪ್ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲೋದ್ರೂ ಎಲ್ಲನೂ ಬಿಟ್ಟು ಬರ್ತಾಯಿದ್ದೀನಿ. ನಾನು ತೊಗೊಳ್ತೀನಿ, ಸಪ್ರೇಟ್ ತೊಗೊಳ್ತೀನಿ, ಹಂಗೆ ಹಿಂಗೆ ಅಂದ್ಕೊಂಡೇ ಬರ್ತಾಯಿದ್ದೀನಿ. ಅದೇನು ಮಾಡ್ತೀನೋ ಫೈನಲಾಗಿ ನಾನು ಏನು ಶಾಪ್ ಮಾಡ್ತೀನೋ, ಏನು ಮದುವೆಗೆ ಏನು ರೆಡಿ ಆಗ್ತೀನೋ ಗೊತ್ತಿಲ್ಲ, ನೋಡಬೇಕು. ಸೊ ಈಗ ಫೈನಲಾಗಿ ಕುರ್ತಾ ಸೆಟ್ಗಳನ್ನ ನೋಡಿಕೊಂಡು, ಕುರ್ತಾ ಸೆಟ್ಟಿಂದ ಒಂದು ಕತೆ ಇದೆ. ಅಲ್ಲೇ ಕುರ್ತಾ ಸೆಟ್ ಹತ್ರನೇ ನೋಡಿ ರಾಜೇಶ್ವರಿ ಫೋನ್ ಕೂಡ ಅಲ್ಲೇ ಬಿಟ್ಟು, ಇನ್ನು ಎಷ್ಟು ದೂರ ತುಂಬ ಟೈಮ್ 1 hour 2 hour ಆಗಿದೆ ಅಲ್ಲಿ ಬಿಟ್ಟು, ಅಲ್ಲಿ ತನಕ ನೆನೆಸ್ಕೊಂಡೇ ಇಲ್ಲ. ಅದಾದಮೇಲೆ ಏನಕ್ಕೋ ಕಾಲ್ ಮಾಡಿದಾಗ ಅವ್ರು ರಿಸೀವ್ ಮಾಡಿ ಇಲ್ಲಿದೆ ಬನ್ನಿ ಅಂತ ಹೇಳಿದ್ರು. ಪಾಪ ಸಿಕ್ಕಾಪಟ್ಟೆ ಒಳ್ಳೆಯವರು, ನಾವು ಕುರ್ತಾ ಸೆಟ್ ತೊಗೊಂಡು ಅಂಗಡಿಯವರು ಪಾಪ ಅವರೇ ಹೇಳಿ ನಮಗೆ ಬನ್ನಿ ತೊಗೊಂಡೋಗಿ ಅಂತ ಹೇಳಿದ್ದು. ಒಬ್ಬರಾಗಿದ್ದರೆ ಒಂಥರ ಒಳ್ಳೆ ಮನಸ್ಸಿಲ್ಲ ಅಂದರೆ ಸ್ವಿಚ್ ಆಫ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋರು. ಅಂದರೆ ಆ ಥರ ಮಾಡಿದ್ದೇನೂ ಉಳಿಯಲ್ಲ ಅಲ್ವಾ. ಸೊ ಬಟ್ ಒಳ್ಳೆಯವರು, ಕೊಟ್ಟು ಕಳಿಸಿದ್ರು, ಹೋಗಿ ಇಸ್ಕೊಂಡು ಬಂದರು. ಸೊ ಹಂಗೇ ಹೋಗ್ತಾ ಎಲ್ಲನೂ ಇಲ್ಲಿ ಸೆಟ್ಗಳಿರುತ್ತೆ, ಕೋಟ್ ಸೆಟ್ ಆ ಥರದ್ದು 350 rupees, ಕಾಟನ್ ಕುರ್ತಾ ಸೆಟ್ಗಳು 250 rupees, ಕುರ್ತಾಗಳು ಈ ಥರ ಪ್ಯಾಂಟು ಟ್ರೌಸರ್ಸು 250 rupees, ನೈಟ್ ವೇರು ಪ್ಲಾಜೋಸು 200 250 ಈ ಥರ ಎಲ್ಲಂದೂ ಮಾರ್ತಾಯಿದ್ದಾರೆ. ಜಾಸ್ತಿ ಇಲ್ಲ, ಅದೇನೇ ಇರುತ್ತೆ ನೈಟ್ ವೇರ್ ಅಂದರೆ ನೈಟ್ ಪ್ಯಾಂಟ್ಸ್ ಅದು ಇದು. ನಮಗೆ ಮೇಯ್ನ್ ಬೇಕಿರೋದು ಈ ಥರ ಒಂದು ಸೆಟ್ಗಳು, ನೆಕ್ ಪೀಸ್ಗಳು ಆ ಥರದ್ದು ಬೇಕಿತ್ತು. ಹಾಗಾಗಿ ಫೈನಲಾಗಿ ಈ ಒಂದು ಶಾಪ್ಗೆ ಬಂದ್ವಿ. ಇಲ್ಲೂ ಕೂಡ ಓಕೆ ಚೆನ್ನಾಗಿತ್ತು, ನೋಡೋಕ್ಕೆ ಎಲ್ಲದೂ ಚೆನ್ನಾಗಿತ್ತು.
ಫೈನಲಾಗಿ ನಾವು ತೊಗೊಂಡಿದ್ದು ಈ ಒಂದು ಶಾಪಲ್ಲೇ ಒಂದು ಸೆಟ್ನ ತೊಗೊಂಡ್ವಿ. ಎಲ್ರಿಗೂ ತೊಗೊಳ್ಬೇಕಂತಲೇ ಬಂದ್ವಿ, ಬಟ್ ಎಲ್ರಿಗೂ ತೊಗೊಳ್ಳಿಲ್ಲ. ಇಲ್ಲಿ ಮಾತ್ರ ಒಂದೇ ತೊಗೊಂಡ್ವಿ, ಏಕೆಂದರೆ ಸಿಕ್ಕಾಪಟ್ಟೆ ಪ್ರೈಸಿ ಅಂತ ಅನ್ನಿಸ್ತು. ಹಾಗಾಗಿ ನಾವು ಆರಾಮಾಗಿ ಇದನ್ನೇ ಮಾಡ್ಬೋದಲ್ವಾ, ರೆಂಟ್ ಮಾಡ್ಬೋದಲ್ವಾ ಅಂದ್ಕೊಂಡು ಇನ್ನು ಮುಂದೆ ಏನಾದರೂ ಸಿಗ್ಬೋದೇನೋ ನೋಡೋಣ ಅಂದ್ಕೊಂಡು ಬರ್ತಾಯಿದ್ವಿ. ಈ ಒಂದು ಶಾಪಲ್ಲಿ ಒಂದು ಸೆಟ್ನ ತೊಗೊಂಡ್ವಿ, ಒಂದು ನೆಕ್ ಪೀಸ್ನ. ತುಂಬಾ ಚೆನ್ನಾಗಿತ್ತು. ಓಕೆ ನಾವು ಒಂದು ಜಸ್ಟ್ 500 ರುಪೀಸ್ ಏನೋ ಕೊಟ್ವಿ 500 600 ಕೊಟ್ವಿ, ನಾವು ಇಷ್ಟೇ ಕೊಟ್ಟಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೆಟ್ ಬಂದು. ಅದಾದಮೇಲೆ ಫೈನಲಾಗಿ ಬಂದು ಸ್ಲಿಪ್ಪರ್ ಶಾಪ್ ಇತ್ತು ಇಲ್ಲಿ. ಸ್ಲಿಪ್ಪರ್ ತೊಗೊಳ್ಬೇಕಿತ್ತು ನಮ್ಮ ನಿಶ್ಚಿತ ಮತ್ತು ನಮ್ಮ ನಿರೀಕ್ಷಾ. ಹಾಗಾಗಿ ಸ್ಲಿಪ್ಪರ್ಸ್ನ ಕೂಡ, ಅಂದರೆ ಮದುವೆಗೆ ಅಂತ ಅಲ್ಲ, ಪರ್ಟಿಕ್ಯುಲರಾಗಿ ನಾರ್ಮಲಾಗಿ ಯೂಸ್ ಮಾಡೋವಂಥ ಸ್ಲಿಪ್ಪರ್ಗಳನ್ನ ತೊಗೊಳ್ತೇವೆ. ಕಾಲೇಜ್ ಆ ಥರ ಆಗೋಂಥ ಸ್ಲಿಪ್ಪರ್ನ ತೊಗೊಳ್ತಾಯಿದ್ರು. ಹಾಗೆ ಪಾನಿಪುರಿ ತಿಂದ್ಕೊಂಡು ನಾವು ಮುಂದೆ ಬಂದ್ವಿ. ಸ್ಟೋನ್ ಅಂದರೆ ಅದೇ ರಿಸೆಪ್ಷನ್ಗೆ ಸೆಟ್ಗಳನ್ನ ಸರ್ಚ್ ಮಾಡ್ತಾಯಿದ್ವಿ ನಾವು ಸ್ಟೋನ್ದು. ಹಾಗಾಗಿ ಇಲ್ಲಿ ಬಂದು ನೋಡಿದ್ರೆ ಪ್ರೈಸ್ಗಳಾದ್ರ ಮೇಲೆ ಇದೆ ನೋಡಿ, 7,800, 8,000, 11,000. ಅಯ್ಯೋ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ಹಾಗಾಗಿ ನೋಡಿ ಏನು ಬೇಡ, ಮುಂದೆ ನೋಡೋಣ ಅಂದ್ಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.